ಯಪ್ಪ ಅವನವ್ನು ಮದುವೆ ಆಗ್ರೆ ಊಟಕ್ಕೆ ಫಸ್ಟ್ ಕ್ಲಾಸ್ ಮಾಡಿಸಿದ್ದು ಹಡಿಸಿ ಮಕ್ಕಳು ಆಯರನ್ನ ಬರೋಬ್ಬರಿ ಹಾಕಿಲ್ಲ ನೋಡವ್ರ. ಭಾಳ ನೀಚ್ ಹಡ್ಸಿ ಮಕ್ಕಳು, ಭಾಳ ನೀಚ್ ಹಡ್ಸಿ ಮಕ್ಕಳ. ಅಲ್ಲಪ್ಪ ನಾವು ಹೋದಲ್ಲಿ 500 200 1 ಹಿಂಗೆ ಹಾಕಿದ್ವು ಕಂಡಾಪಟ್ಟಿ ಮೈನಿ. ಹಂಗಲ್ಲೋ ಇದ್ರ ಗುಂಡೆ ಏನ ಹಂಡೆ ಏನ ಡೆಬ್ಬಿ ಏನ ಬುಟ್ಟುಗಳೇನ ಹಾಕೋದು ನಾವ. ಈ ಹಡ್ಸಿ ಮಕ್ಕಳ 10 ರೂಪಾಯಿ 11 ರೂಪಾಯಿ ಇಲ್ಲಿ ನೋಡಿದ್ದೆ 11 ರೂಪಾಯಿ 11 ರೂಪಾಯಿ ಯಾವ 51 ರೂಪಾಯಿ ಲಾಸ್ಟ್ ಐತೆ. ಅವನು ಕಿಮ್ಮತ್ತು ಇಲ್ದಂಗೆ ಆತ. ನಾವು ಅಡಿಗೆ ಮಾಡಿಸಿದಕ್ಕೆ ಕಿಮ್ಮತ್ತು ಬೇಕು ಬೇಡ ಆತ. ಯಾವ ಕಿರ್ನಿಯಾ ಕಿರಾಣ 11 ರೂಪಾಯಿ ಏ ಮಾಡವ ಬಿಡುವಂಗಿಲ್ಲ ಇವತ್ತು ಅವನು ಒಟ್ಟೆ ಬೆಂಡ್ ಇಟ್ಟೇ ಬಿಡೋದು ಅವನು. ಇಲ್ಲೇನಿತ್ತಲ್ಲ ನೆಂದವರ ಮನದಲ್ಲಿ. ನಮಸ್ಕಾರ ಕಾಕ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚೋ ಪಿಸರ್ ಮೊಮ್ಮಗನ ಊರ್ ಪಿಸರ್ ಮೊಮ್ಮಗನ. ನೀ ಮನುಷ್ಯ ಇದೀವೋ ಏನಿದೆ ಮೊದಲು ನನಗೆ ಹೇಳ. ಏ ಕಾಕ ಮನುಷ್ಯ ಹಂಗಲ್ಲೋ ಕಾನಾಕ ಒಂದು 10,000 ರೂಪಾಯಿ ಯಾರು ಹಾಕೋರ್ಗತಿ ಕಾಣ್ತಿ ಕಿಸಬಾಯಿ 11 ರೂಪಾಯಿ ಹಾಕ್ಯಾನು. 500 ರೂಪಾಯಿ ಹಾಕಿ ನೋಕ ಬುಕ್ ಬೇರೆ ತಂದಿರಿ ನೋಡ. ಬುಕ್ ಹಿಡ್ಕೊಂಡು ಮಾರುತನ ಬರ್ತಾನ್ರಿ ಇವನಲ್ಲ. ಇಲ್ಲಿ ನೋಡಿಲಿ 11 1,001 ರೂಪಾಯಿ ಹಾಕಿ ನೋಪ 2 ಪೂಜೆ ತಗದಾರ ನೋಡ ನಡುವಿನು. ಏನ್ ತೆಗಿತಾರ ಮಾರಾಯ ಮಾರುತನ ಎಲ್ಲ ಕರೆಕ್ಟ್ ಬರಿತಾನ ಅವ ಲೆಕ್ಕ ತಪ್ಪೈತೆ ನೋಡ. ಏಪ ಮುಚ್ಕೊಂಡ್ರ ನೋಡಾಕ ಇಂಜಿನಿಯರ್ ಗತಿ ಕಾಣಕತ್ತಾನ. ಇಂಜಿನಿಯರ್ ಗತಿ ಅಲ್ಲ ಹಿಂಗೆ ಕಿಶಾಗಿನ ತೆಗದ್ರೆ ಕಡಿಮೆ ಅಂದ್ರೆ 2,000 3,000 ನೋಟ್ ತೆಗಿಬೇಕಮ್ಮ. ಏಮ ಅಲ್ಲಪ್ಪ ಅದೇನು ಊಟ 2 ಸಲ ಮಾಡಿದೆ. ಊಟ 2 ಸಲ 2 ಸಲ 2 ಸಲ ಊಟ 11 ರೂಪಾಯಿ 2 ಸಲ ಅಂದಾಗ ಕಡಿ ಹೋಗಿ ಎಲ್ಲಾ ಕಡಿಮೆ ಬೆತ್ತು ಹಡ್ಸಿಣ ಮಕ್ಕರಿ ಎಲ್ಲಾರು 2 ಸಲ ಕಾಕ ಎರಡು ಗುಲಾಬ್ ಜಾಮೂನ್ ಕೊಟ್ಟಾರ ಹೆಚ್ಚು ಕೇಳ್ರೆ ಕೊಟ್ಟಿಲ್ಲ ನನಗ ಅವ್ರ. ಗುಲಾಬ್ ಜಾಮೂನ್ ಅಂದ್ರೆ ತೆಂಗಿನಕಾಯಿ ದೊಡ್ಡ ಮಾಡಿಸಿದ್ದು ಮತ್ತೆ ಎಷ್ಟು ತಿನ್ನಾವ. ಇನ್ 2 ಕೊಡ್ಬೇಕಲ್ಲ ಕಾಕ ಇಟ್ಟಿಟ್ಟು ಕೊಟ್ಟಾರ ಬಿಡಿ 2 ಕೊಟ್ಟಾರ. ಒಂದು ಗುಲಾಬ್ ಜಾಮೂನ್ 300 ರೂಪಾಯಿ 200 ರೂಪಾಯಿ ಬಿದ್ದಾವು. ಬದನೆಕಾಯಿ ಮಾಡಿಸಿರಿ ಪಕ್ಕ ಕುದ್ದಿಲ್ಲ ಅದು. ನೀ ಶಾವಿಗೆ ಪಾಯಸ ಉಂಟಿಲ್ಲ? ಶಾವಿಗೆ ಪಾಯಸ ಉಂಡಿಲ್ಲ ನಾನು ಗುಲಾಬ್ ಜಾಮೂನ್ಕ ಹೋಗಿನಿ. ಗುಲಾಬ್ ಜಾಮೂನ್ ಕಟ್ಟ ಬಂದಾನತ್ತಿವ. ಏ ಯಪ್ಪ ತಲೆ ಕೆಡಿಸ್ಬೇಡ ಸುಳ. ಇವ್ ಮತ್ತೆ ಇನ್ನೊಂದು ಮದುವೆ ಮಾಡ್ರಿ ಕಾಕ. ಆ ಮದುವೆ ಮತ್ತೆ ಹಾಕ್ತಾನ ಯಾರನ್ನ ಏನು ಮದುವೆ ಮಾಡ್ತಾ ನಾನು ಇನ್ನೊಬ್ಬಕ್ಕಿನ ಮಾಡ್ಕೊಂಡು ಹಿಡಿದಾಕೈತಿ ನೋಡಿ ಒಬ್ಬ ಮಗ. ಅದ ಇವಂಗ ಇನ್ನೊಂದು ಮಾಡಿ ಕಾಕ ಅವಾಗ ಹಾಕ್ತಾನೆ. ಅಂದ್ರೆ ಇವನು 50 ರೂಪಾಯಿ ಸಂಬಂಧಾಗಿ ನಾ ಮತ್ತೆ 5 ಲಕ್ಷ ಖರ್ಚು ಮಾಡ್ತಾನವ. ಏನು ಇದಿರು ದೊಡ್ಡ ನಮಸ್ಕಾರ ಅಪ್ಪ. ಅಲ್ಲ ಕಡಿ ಒಂದು 51 ಹಾಕೋತ ಏನ್ ಬಿಡ ಹಾಳಾಗ ಹೋಗಲ್ಕ ಹಾಂ ಎಪ್ಪಡಿ ಕೊಟ್ರೆ ಇವ್ರ ಹಾಳಾವ್ರ ಹಾಡ್ಯ ಒಂದು ಇನ್ನೇಮ್ ಎಂದು ನೀನು ಮದುವೆ ಮಾಡ್ದಂಗೆ ಆತ ಹೋಗಿ ಮಾರ ನನಗೆ. ನಾನು ಅವ್ನು ಹಿಂಗಾಗಿರ ಯಾದಿ ಶಾದಿ ಮಾಡಿಬಿಡ್ತೇನೆ. ಸುರೇಶ್ ಇಲ್ಲೇ ಅದಾನು ನಾಳವನ್ ಹಡ್ಡಿ ಸೂರ್ಯ. ನಮಸ್ಕಾರ ಕಾಕ. ನಮಸ್ಕಾರ. ಏನಾರ ಜ್ಞಾನ ಬುದ್ಧಿ ಅಕ್ಕಲ ಏನಾರ ಐತನ? ಇಬ್ಬರು ಮನುಷ್ಯರ ಯಾಕನ ಯಾಕೆ ಏನ ನೀವು ಮನುಷ್ಯರು ದನಾನು ದೇವ್ರು. ಏನ್ ಮಾಡಿದಾರ ಹೇರ್ಲ. ಅಲ್ಲ ಮಾಯಿನ ಮದುವೆ ಆಗಿ ಬಂದು 21 ರೂಪಾಯಿ ಆಯ್ರ ಹಾಕಿದ್ವಿ. ನಾಚಿಕೆ ಬರೋಲ್ಲ ಸುರೇಶ್ ನಿಂಗೆ. ಕಾಕ ಈ ಕುರ್ಚಿ ಮ್ಯಾಗ ಕೂತಿದ್ಲ ಆಗ ದೋತ್ರ ಬಡ್ಡೆ ಹಿಂಗೆ ಸಿಗಿಸಿ ಬಂದಿಲ್ಲ 500 ರೂಪಾಯಿ ನೋಟ್ ಕಾಕ. ನಮ್ಮ ಅಣ್ಣ ದೋತ್ರ ಬಡ್ಡೆಗೆ 21 ತುರಿಕ್ರ ನಾನು 21 ರೂಪಾಯಿ 11 ರೂಪಾಯಿ ಆಯ್ರ ನಮ್ಮ ಹಳ್ಯಾನಕ ಕೊಟ್ಟೇನೆ. ಈಗಲ್ಲೋ ಕಾಕ ಕೊಟ್ಟು ಕೈಯಾಗ ಈಗ ಪೋರಿ ಮದುವೆಯಾಗ ಕುರ್ಚಿ ಮ್ಯಾಗ ಕೂತಿದ್ಲ ಅಲ್ಲಿ ಕುರ್ಚಿ ಬಡ್ಡೆ ಹಿಂಗ ನೀವು ದೋತ್ರ ಬಡ್ಡೆ ನೀ ತಕ್ಕೊಲಿಲ್ಲ ಅದನ್ನ ಏನ್ ತಕ್ಕೋತ ಬಿಡ ತುರ್ಕಿಲ್ಲ 501 ರೂಪಾಯಿ ಹಿಂಗ ಬಿಟ್ರೆ ಮುಖಿಯಾಗ ತುರ್ಕೇನೆ ತಾನ. ಸುಳ್ಳು ಹೇಳಿ ಏನ್ ಮಾಡ್ಲನ ಏನು ಸುಳ್ಳು ಮಾತಾಡ್ತಿ? ಏನ ಆಯ್ತಿಲ್ಲ ಏನ ಸುಳ್ಳು ಹೇಳಂಗಿಲ್ಲನ. ಏ ಗಪ್ಪ ನನ್ನ ದೇವ್ರ ಮೆಚ್ಚಂಗಿಲ್ಲ ಯಾಕೆ ಹೇಳು 2 ದಿವಸ ಊಟ ಮಾಡಿ ಮದುವೆಯಾಗ. ಹಾ 501 ರೂಪಾಯಿ ಹಿಂಗ ದೋತ್ರ ಎಬ್ಬಿಸಿ ಹಿಂಗ ಇಟ್ಟು ಬಂದಾನೆ. ಏನು ದೋತ್ರ ಬಡ್ಡೆಗೆ ಇಟ್ಟಾನೆ? ಹಾ 500 ಕೈಯಾಗ 11 ರೂಪಾಯಿ ಕೊಟ್ಟೇನೆ. ಕೈಯಾಗ 11 ರೂಪಾಯಿ ಸುಳ್ಳು ಹೇಳ್ತೀವಿ. 11 ಕೊಟ್ಟದನು ಇದನ್ನು 11 ರೂಪಾಯಿ ಕೊಟ್ಟೇನೆ. ಅಲ್ಲ ಇಬ್ರು ಎಷ್ಟು ಚಂದ ಫುಲ್ ಹೈಫೈ ಡ್ರೆಸ್ ಹಾಕೊಂಡು ಬಂದಿರಿ. ನಿಮ್ಮಂತ ನೀಚ್ ಹಡ್ಸಿ ಮಕ್ಕಳು ಅದಾರ ಅಂದ್ರೆ ಮದುವೆನೂ ಮಾಡ್ತಿರ್ಕೊಳ್ಳೋ ಒಂದು ಯಾದಿ ಶಾದಿ ಮಾಡ್ತೀನಿ. ಹೋಯ್ ಕಕ್ಕ ಹಾಕಿದೀವಿ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳೋನು. ಯಾವ ಚಿಂಗಾರಿ ಮಾರುತ ಬರ್ದಾನ ತಪ್ಪು ಬರಿತಾನು. ಅಕ್ಷರ ಅಳಕೆ ನೋಡು ಅಕ್ಷರ ಅಳಿಕಾವತ್ತೆ ಅಕ್ಷರ ಕಲ್ತಾವ ಬಿಡಿ ಫುಲ್ ಸಾಲಿ ಕಲ್ತಾವ ನಾವ. ಹಾ ಅಲ್ಲಿ ರೇ ಆಗೈತಿ ನೋಡ್ದ ಏನ್ರಿ ಯಾಕಾಯ್ತು? ಏನ್ ಮಾಡ್ತಿ ಬಾಳೆ. ಅಲ್ಲ ಇಬ್ರು ಕಾಮಗ ಇದ್ರ ಬದ್ರ ಕೂತ್ ತಿಂದಿರಿ. ಒಂದು 200 1 ರೂಪಾಯಿ ರೀ ಬಾಳ. ಏ ಇವ್ರವ್ನ ಇವ್ರು ಹಿಂಗ ಇವ್ರ ಹೋಗುದ 11 ರೂಪಾಯಿ ಯಾರು ಹಾಕೋದ 1100 ರೂಪಾಯಿದ ತಿಂದು ಬರೋದು. ಹೋಟೆಲ್ದಾಗ ಸಿಗ್ತೈತೆ ಅಕ್ಷರ ಹಾಕೋದು ಬಾಳ ನಿಮಗ. ಏನು ನಮ್ಮ ಜೊತೆ ಹಾಕಿದ್ರಿ ಏನ ಇಬ್ರು ಇನ್ನೊಮ್ಮೆ ಹಿಂಗೆ ಮಾಡಕ್ ಹೋಗ್ಬೇಡ್ರಿ. ನೀವು ಎಲ್ಲೇರಿ ಅಲ್ಲೇ ಊಟ ಮಾಡಿದ ನಮ್ಮ ಒಬ್ರು ತಗೊಂಡ್ರ ರೀತಿ ಕಡಿಸಿರಿ ಹಿಂಗೆ ಮಾಡಿ ಎಲ್ಲೇರಿ. ಅಡ್ಡಿ ಅಂತ ತಂದು ಏನು ಸೈರಿ ಅನ್ಸೋದಿಲ್ಲ. ರಾಮ್ಯಾನ್ ನೋಡಿ ಇಲ್ಲಿ. ಏ ರಾಮ ನಮಸ್ಕಾರ ಕಾಕ. ನಮಸ್ಕಾರ ರಮಣ. ಅಪ್ಪಗೋರಿ ಯಾಕೆ ಭಾಳ ಖುಷಿ ಖುಷಿ ಪಡೋ ವಿಷಯ. ಆರಾಮದಿಲ್ಲ ಕಾಕ?
ಪಿಸರ್ ಹಡ್ಸಿ ಮಗನ ಊರ್ ಪಿಸರ್ ಹಡ್ಸಿ ಮಗನ ಆರಾಮದಿಲ್ಲ ಕಾಕ ಆಗ್ತೈತಿ ನಿನ್ನ ಹಿರಿದವನ ಹಡ್ಡಿ ನಿನ್ನ ಮದುವೆ ಆಗ ತಾಂಬೂರ್ ಗುಂಡೆ ತಾಂಬೂರ್ ಹಂಡೆ 501 ರೂಪಾಯಿ. ನಿಮ್ಮ ಅಪ್ಪ ಗರಿಬಿ ನಿಮ್ಮ ಅವ್ವ ಗರಿಬಿ ನಿನ್ನ ಗರಿಬಿ ತಂದಿನಲ್ಲೋ ಕುಲಿಗೇಡಿ. ಮತ್ ನಾ ಏನ್ ಮಾಡೀನಿ ಕಾಕ ಈಗ? ಏನು ಮಾಡಿದಿ 32 ರೂಪಾಯಿ ಯಾವ ಹಾಕನ ಆಯ್ರ ಚಿಲ್ಲರ್ ಎಲ್ಲಾರ್ಕ 1 ರೂಪಾಯಿ ಬಿಟ್ಟು 32 ಯಾವ ಹಾಕನ ಆಯ್ರ ನಿನ್ನೇನ ಬಾಯಿ ಐತಾವ ಬೈಲುಗಲ್ ಬಸ್ ಸ್ಟಾಂಡ್ ಪೈಕಾನೆ ಐತದ. ಯಾಕೋ ಹಡ್ಸ್ಕೊಂಡ ಮಗನ 60 ನಾಷ್ಟ ಮಾಡಿನ್ಯ ಮಧ್ಯಾಹ್ನ ಊಟ ಚಾಲು ಆಗಿತ್ಲ ಐರ್ ಹಾಕ್ಬೇಕನ್ಯ ಊಟ ಮಾಡಿ ಹಾಕ್ಬೇಕಂತೇಳಿ ಅರ್ಜೆಂಟ ಫೋನ್ ಬರ್ತಾವ ಅವನು ಮತ್ ಮೈಲ್ಯಾನ ಕೈ 2001 ರೂಪಾಯಿ ಕೊಟ್ಟು ಗಪ್ಪ ಹೋಗ್ಯಾನ ಬರ್ಸಿಲ್ಲ ಮಮ್ಮಗ ಯಾ ಮಲ್ಯ ಹುಚ್ಚ ಮೈಲ್ಯಾನ ಕೈಯಾಗ ಅವ್ನು ಯಾಕೆ ಬರ್ತಾನೆ ಬರ್ಸ ನಂದು ಅರ್ಜೆಂಟ್ ಫೋನ್ ಬಂದೈತೆ ಅಂತೇಳಿ ಬೈನ್ಯ 2001 ಕೊಟ್ಟದೆ 2001 ಕಾಕ ಹೋಗು ಹಡ್ಸಿ ಮಗನ ಸುಳ್ಳ ನಿನ್ನ ಇದು ನಕ್ರ ಅದೆಲ್ಲ ನಕ್ರ ಅಲ್ಲೋ ಏನ ಅಲ್ಲ 32 ರೂಪಾಯಿ ರೀ ಒಂದು ಲಿಸ್ಟ್ ಐತಿ ಇಲ್ಲಿ ಹಡ್ಸಿಗಣ ಮಗನ 32 ರೂಪಾಯಿ ಇದ್ಯಾರ್ದ ಬರ್ದಾರ ಸಿಂಗಾಡಿ ಮಾರುತ್ತಾನ ಅವ ಏನಾರ ತಪ್ಪ ಬರ್ದಾನ ನೋಡ ಯಾಕೆ ತಪ್ಪು ಬರಿತಾನೋ ನಾ 2001 ರೂಪಾಯಿ ಕೊಟ್ಟು ಹೋಗಿನ ಕಾಕ ಈ ಮಗ ಬಡ್ಡಿಂದ ಸುಳ್ಳ ಏನ್ ಹೇಳ್ತೀವಿ ಇವ್ ಸುಳ್ಳ ಇವ್ರ ಅಪ್ಪ ಸುಳ್ಳ ಇವ್ರ ಕಾಂದಾನ ಸುಳ್ಳ ಇವ್ರ ಹೊಲ ಸುಳ್ಳ ಇವ್ರ ಮನೆ ಹೊಲ ಮನೆ ಸುಳ್ಳು ಹೇಳಂಗಿಲ್ಲ ಹಾಳಾಗಿ ಹೊತ್ತ ಬಿಡ ಯಾರ್ದಾರ ಮದಿಗೆ ಹೋಗದಾರ ತಿಂದಟ್ಟಾರ ಹಾಕೋತ ಬರೀ ಬೋಸಡಿಕೆ ಕೊಡ್ರ್ಯಾ ಹಾಕೇನಿ ಕಾಕ ಅಡಿ ತಿಂದಟ್ಟ ಅಡಿ ನೀಗಲಿಲ್ಲ ಒಂದು 51 ಹಾಕೋತ ಬರ್ರಿ ಇರ್ತೈತಿ ಏನ ನೀ 11 ರೂಪಾಯಿ ಹಾಕಿನಿ 32 ರೂಪಾಯಿ ಇದ ಫಸ್ಟ್ ಅದ ನೋಡಿನ 32 ಯಾರು ಹಾಕಾರು 32 ಯಾರು ಹಾಕಾರು ಒಂದು ಲೆಕ್ಕ ಅವನ ಹಡ್ಡಿ ಒಂದಕ್ಕೆ ಸಾಕಾಗೈತಿ ನನಗನಕ ಬಾಳೆ ಇನ್ನು ಅದನ್ನ ಮುಚ್ಚು ಸಾಕಾಗೈತಿ ಬಾ ನಡಿಯಪ್ಪ ಇನ್ನೇಮ್ ಹೆಂಗ್ ಮಾಡ್ಬೇಡ ನೀನ ಕಡಿ ಬಡದ ಸಾಲ ಆಗೈತಿ ಕಂಡಾಪಟ್ಟಿ ನೀನು ಹಿರಿದವ್ನ ಹಡ್ಡಿ 5,500 ರೂಪಾಯಿ ಖರ್ಚು ಮಾಡಿ ನೀವು ಮದುವೆಗೆ ಆತಪ್ಪ ಅವನವ್ನ ಹಡ್ಡಿ ಎಲ್ಲ ಆಯರ್ ಕೂಡ್ರಿ ಬರೀ 12,000 ರೂಪಾಯಿ ಆಯರ್ ಆಗೈತಿ ಸಿಕ್ಕಾಪಟ್ಟೆ ಮಂದಿ ಬಂದೈತಿ 5 ಲಕ್ಷ ರೂಪಾಯಿ ಮದುವೆ ಖರ್ಚಾಗೈತಿ ಕಡಿಮೆ ಅಂದ್ರು 1 ಲಕ್ಷ ಹಿಡಿದಿನ್ಯ ಮತ್ತು ಅದ ಅಡಿಗೆ ಖರ್ಚಾರೆ ದಾಟಿ ಹೋಗಿತ್ತ ಏನು ಮಂದಿ ಸುಮಾರು ಗಂಟೆ ಬದಪ್ಪ ಹಡ್ಸಿಗಣ್ಣ ಮಕ್ಳು ತಾವು ಹಾಕ್ಸ್ಕೊತಾಗ ಶಿಸ್ತು ಹಾಕ್ಸ್ಕೊತಾರ ನಮಗೆ ಹಾಕುತ್ನ್ಯಾಗ ಪರ್ಸಾನ್ ಹಚ್ತಾರಲ್ಲ ಅದಲ್ಲ ಮತ್ತೆ ಬಾ ಇನ್ನ ಯಾವ ಸಾಕಾಗಿತ್ತು ನನಗೆ ಕರೆ ನಿನ್ನ ಮದುವೆ ರೀ ಯಾಕೆ ಮಾಡಿ ನೋ ಪೆಸರ್ ಹಡಿಸಿ ಮಗನ ಊರ್ ಪೆಸರ್ ಹಡಿಸಿ ಮಗನ ಈ ನಮ್ಮನಿ ನಾನು ಮಟ್ಟಕಲ್ಲು ಮದುವೆ ಮಾಡ್ತೀನಿ ಆದ್ರೆ ಯಾದಿ ಶಾದಿ ಮಾಡ್ತೀನಿ ಹಿಂಗೆಲ್ಲ ದೋಸ್ತುಗಳಿಗೆಲ್ಲ ಪರಿಚಾರ ಇದಾಗಬೇಕಲ್ಲ ಈ ಸಾಲ ಇದು ಕಂಡಾಪಟ್ಟಿ ಸರಿ ಏನು ಮಾಡೋ ನಮ್ಗೇನು ಕನಸು ಬಿದ್ದಿತ್ತು ಹಿಂಗೆ ಆಕೈತೆ ಅಂತೇಳಿ ಯಪ್ಪ ಮೇಘಾದಟ್ ನೋಡು ಪಾಕಿ ಏನು ಮರಯ್ಯ ಏನೂ ಇಲ್ಲಕ್ಕಿದ ಜೀರೋ ಏನ ಮೇಗೆ ಮಾಮ 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 ಅಂತೇಳಿ ಮಸ್ದು ಇದನ್ನ ಮಾಡಿ ಹೋದ್ಲ್ಯಾ ಮಸಲತ್ ಮಾಡಿ ಯಾಕ ಮಾಮ ಏನಾಯ್ತ ಕೊಂಡ್ರ ಏನಾಕೈತಿ ಹಂಗ ಬಂದಾನ ಮದ್ವಿಗೆ ಬಂದದಿ ಒಬ್ಬಕ್ಕೆರ ಬರ್ಬೇಕು ಹ್ಮ್ 8-10 ಮಂದಿ ನಿಮ್ಮ ಕಾಲೇಜ್ ಫ್ರೆಂಡ್ಗಳನ್ನ ತೊಗೊಂಬಂದು ಹರಿವತ್ತು ನಾಷ್ಟ ಹಿಡ್ಕೊಂಡು ಚಾ ಹಿಡ್ಕೊಂಡು ಕಾಫಿ ಹಿಡ್ಕೊಂಡು ಊಟ ಹಿಡ್ಕೊಂಡು 1-2 ಮತ್ತು ಮದ್ದಿಂದಾಗ ಸಪ್ರೇಟ್ ಉಪ್ಪಿಡಿಸೋದಕ್ಕೆ ಮಾಡ್ಸ್ಕೊಂಡು ತಿಂದಾರ ನಾ ದೋಸ್ತುಗಳಿಗೆ ಹೇಳಿವ್ರಿ ಸ್ಪೆಷಲ್ ಅರೇಂಜ್ ಮಾಡಿಸೀನಿ ನೀವೇನ್ರಿ ತಿಂದಿದ್ದು ಅದೆಲ್ಲ ಹಂಗಸ್ತಿರಲ್ಲ ಹಂಗಸಾತಿಲ್ಲ ಮತ್ತ ನಿಮ್ಮ ಅಕ್ಕನ ಮದುವೆಯಾಗ 10,000 ಖರ್ಚು ಮಾಡೀನಿ ಅದಕ್ಕೇನಂತೀಗ ಏನ್ ಮಾತಾಡ ಹಂಗಲ್ಲ 1,000 ಭಾಳ ಕಡಿ 500 ಭಾಳ ಕಡಿ 101 ಭಾಳ ಏನೂ ಇಲ್ಲ ನಮ್ಮ ಹತ್ರ ರೊಕ್ಕನೇ ಇಲ್ಲ ಎಲ್ ತರದು ಅಲ್ಲ ಯಾವತ್ತನ ಹೆಣ್ಮಕ್ಳು ದುಡ್ಡು ಕೊಟ್ರು ನೋಡಿದೀರಾ ಇಡೀ ಜೈಮಾನ್ದಲ್ಲ ಇಲ್ಲ ಚಾನ್ಸೇ ಇಲ್ಲ ಹಂಗಲ್ಲ ಭಾಳ ನೈಸ್ ಮಾಡ್ತಿದ್ಲ ನಾನು ಮಾಮರಿ ಅನ್ನತ್ತಿದ್ಲೆ ಮದ್ವಿಗ್ ಬಂದಿರೋ ದೊಡ್ಡ ವಿಷಯ ಅದ್ರೊಳಗೆ ದುಡ್ಡು ಬೇರೆ ಕೊಡ್ಬೇಕಿತ್ತಂತ ಅಲ್ಲವಾ ಮದುವೆ ನೀವು ಒಬ್ಬಾಕಿಗೆ ಹೇಳ್ರೆ 10 ಮಂದಿನ ಹುಡುಗಿಯಾರ ಕರ್ಕೊಂಬಂದಿ ಹಿಂಬಾಲಿಗೆ ಹೇಳ್ತಾರನ ಹ್ಞೂ ಮತ್ತೆ ಅಂದ್ರ ಮದ್ವಿಗೆ ಚಂದ ಮಸ್ತ್ ಹುಡುಗರು ಕಾಣಿಸ್ತಿರ್ತವೆ ಆ ಪಂಜೆ ಉಡ್ಕೊಂಡು ಮಸ್ತ್ ಕಾಣ್ತಿರ್ತವೆ ಅದೆಲ್ಲ ನೋಡಕ್ ಲೈ ಹೊಡಕ್ ಬರ್ತೀವಪ್ಪ ನೀನ್ ಅದನ್ನೇ ಸೀರಿಯಸ್ ಅನ್ಕೊಂಡ್ಬಿಡದ ನೋಡಕ ಹಾ ಅಂದ್ರೆ ನಮ್ಮ ಮದುವೆಗೆ ಏನು ಬಂದಿಲ್ಲ ನೀವು ಸುಮ್ನಿರಿ ಎಲ್ಲಿ ಬರ್ತೀರಿ ಹುಡುಗರು ನೋಡಕ್ಕೆ ಮಸ್ತ್ ಊಟ ಮಾಡಿರ್ತೀವಿ ಚಂದನು ಸ್ವೀಟ್ ಎಲ್ಲ ತಿನ್ನಕ್ ಬಂದಿರ್ತೀವಿ ದುಂಡು ಪಂಡು ದಷ್ಟಪುಟ್ಟು ಹುಡುಗಿಯಾರನ್ನ ಕರ್ಕೊಂಬಂದಾಳು ಮತ್ತು ಮದುವೆಗೆ ನಾವು 500 ಮಂದಿ ಕೊಡ್ತೈತೆ ಅಂತ ನಾವು ತಿಳ್ಕೊಂಡು 2,000 ಮಂದಿ ಕೊಡಿ ದೇವ್ರ ಸಂಬಂಧ ಇಲ್ಲ ನಮ್ಮನ್ನ ಆದ್ರೂ ಲುಕ್ಸಾನ ಮಾಡಿಲ್ಲ ನೀವು ಏನು 4-5 ಮಂದಿ 8 ಮಂದಿ ಬಂದಿರ ನೂರ ಇಕ್ಕಿನ ಹಿಡ್ಕೊಂಡು 10 ಮಂದಿ ಬಂದಿರಲ್ಲ 10 ಮಂದಿ ಏನು ಬಂದಿರಲ್ಲ ನೀವು ನಮ್ಮನ್ನೆಲ್ಲ ಭಾಳ ಗೋಳು ಮಾಡ್ರಿ ನೀವು ನಾವೇನ್ ಮಾಡಿವಿ ನಿಮ್ಮ ಬೆನ್ನ ಹತ್ತಿ 1000 ಗಂಟ್ಲೆ ಹುಡುಗರು ಬಂದ್ರಲ್ಲಿ ಮತ್ ಬರ್ಲೇಬೇಕಲ್ಲ ಕರಿಲಾರ್ದ ಬಂದಾರ ಹೋಗಲ್ಲ ಅವ್ರಿಗೆ ಲಗ್ನ ಪತ್ರ ಕೊಟ್ಟಿಲ್ಲ ಏನು ಮನಸ್ಸು ಓಡಾಡ ಕೊಟ್ಟಿಲ್ಲ ಇಲ್ಲಿ ಬಂದು ತಿನ್ನಾಕ ಬಂದಾರ ಹಡಿಸಿ ಮಕ್ಕಳು ಎಲ್ಲರೂ ನೋಡಿವ್ರಿ ಅವು
ಬೆಲ್ಲ ಎಲ್ಲಿರುತ್ತೆ ಇರುವೆ ಅಲ್ಲಿ ಇದ್ದೇ ಇರ್ತವೆ. ಹುಡುಗಿಯರು ಚಂದ ಹುಡುಗಿರು ಎಲ್ಲಿರುತ್ತೆ ಹುಡುಗರು ಇದ್ದೇ ಇರ್ತಾರೆ, ಅದು ಕಾಮನ್. ಯಾಕಾರ ಮದ್ವಿ ಮಾಡಿನು ಯಾದಿ ಮೀ ಶಾದಿ ಮಾಡಿನಿ ಅಂದ್ರ ಕಾಮನ್ ಕಾಮನ್ ನಿನಗಾತು. ಈಗ ನಮಗ ಕಾಮನ್ ನಿನಗಾತ ನಮ್ಮ ಹರ್ದ 12 ಆಗೈತಿ ಇದನ್ನ ಹೇಳ. ಸಾಲ ತೀರಿಸ್ಕೊ. ಮತ್ತೆ ಹಂಗಂದ್ರೆ ನೀನ್ ಏನ್ ಮಾಡ್ಬೇಕಿತ್ತು ಮದ್ವೆನ? ನನಗೆ ಫಸ್ಟ್ ಆಫ್ ಆಲ್ ನನಗೆ ಯಾಕೆ ಹೇಳ್ಬೇಕಿತ್ತು? ಅಲ್ಲ ನೀ ಹೇಳೈತ್ ನೀ ಒಬ್ಬಕ್ಕೆ ಬರ್ಬೇಕು ಉಣ್ಬೇಕು ಗಪ್ ಹೋಗ್ಬೇಕು 10 ಮಂದಿ ಕರ್ಕೊಂಡ್ ಬಂದಿ. ಹಂಗಂದ್ರೆ ನೀನ್ ಕೆಳಗಡೆ ಬರಿಬೇಕಿತ್ತು, ಗಿಫ್ಟ್ ತಂದ್ರಿಗೆ ಮಾತ್ರ ಆದ್ಯತೆ, ಇಲ್ಲ ಅಂದ್ರೆ ಆದ್ಯತೆ ಇಲ್ಲ ಅಂತ ಬರಿಬೇಕಿತ್ತು. ಅದ ಇರ್ಲಿ ಬಿಡ, ಧರ್ಮದ ಪ್ರಕಾರ ಒಂದ್ 500 ರೂಪಾಯಿ ಆಯ್ರ ಬಾಳ ನಿಮ್ಗೆ 10 ಮಂದಿ ಕೊಡಿ. ಹೆಣ್ಮಕ್ಳ ದುಡ್ಡು ಎಲ್ಲಿರುತ್ತೆ ಪಾಪ, ಅವೇ ಕಷ್ಟಪಟ್ಟು ಡ್ರೆಸ್ ತಗೊಂಡು ಲಿಪ್ಸ್ಟಿಕ್ಗೆ ದುಡ್ಡು ಇರಲ್ಲ ಕೆಲವೊಬ್ರ ಹತ್ರ, ಹಂಗ್ ಬಂದಿರ್ತವೆ. ನೀನ್ ದುಡ್ಡು ಬೇರೆ ಕೇಳ್ತಿ. ಒಬ್ಬೊಬ್ರು ಹೆಂಗ್ ಗೊತ್ತಾ, ಮದ್ವೆಗ್ ಬಂದ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ನೀವು ನೋಡಿ ಯಪ್ಪ ಯಾಕಡೆ ಬಂದು ಅದು ಫ್ರೆಂಡ್ಸ್ ಬೇರೆ ಕರ್ಕೊಂಡ್ ಬಂದಿದ್ಯಾ ಅಂತ ಹೇಳ್ತಿಲ್ಲ. ಏನ್ ಅನ್ಸಲ್ಲ ನಿನಗೆ? ಇಷ್ಟೊಂದು ಕಂಜೂಸ್ ಬುದ್ಧಿ ಕಲಿಯಕ್ಕೆ ಬಿಡ ಜೀವನದಲ್ಲಿ ಉದಾರ. ಏನ್ ಮಾತಾಡತಿ? ಕಂಜೂಸ್ ಬಗ್ಗೆ ಮಾತಾಡತ್ ನಿನ್ ಏನ್ ಕಂಜೂಸ್ ಬಗ್ಗೆ ಮಾತಾಡ್ತಿ? ನೀನು ಅಕ್ಕನ ಮಗಳ ಅಂತೇಳಿ ಬಿಟ್ಟದ ನೀನ. ಯಪ್ಪ ಬೇಡ ಬಾ, ಏನು ಹೋಗುನು ನಾವು ಸುಳ ಹೋಗುನು ಬೇಡ. ಈಗ ನೀನ ಅದು 10 ಹುಡುಗಿಯಾರು ಕರ್ಕೊಂಡಿದ್ದಿಲ್ಲ, ಒಂದು ನೆಟ್ಟಗೆ ಮುಗಿಂದ ಮತ್ತು ಈ ನಮ್ಮನೆ ಗಲ್ಲಿದ್ದು ಹಪ್ಪು ಗಲ್ಲಿದ್ದು ಫುಲ್ ಪೈಲ್ವಾನ್ ನಂಗೆ ಹುಡುಗಿತ್ತು ಮತ್ತು ಜೀನ್ಸ್ ಪ್ಯಾಂಟ್ ಹಾಕಿತ್ಲ. ಆಕಿ ಹೆಸರು ಏನ? ಹೇ ಯಪ್ಪ ಜಾನಕಿ. ಏನ್ ಮನುಷ್ಯ ಅದೇನದಿ? ಏನಾತ? ಹೇಳ. ಒಬ್ರು ಪರ್ಮಿಷನ್ ತಗೋಬೇಕು, ತಗೊಂಡ್ಮೇಲೆ ಕೊಡ್ತೀನಿ. ಏ ಹೇಳು ಯಪ್ಪ ನಡೀನಿ, ಒಂದು ಸ್ವಲ್ಪ ಬರ್ತಾನೆ. ಏ ಬಾರೋ ಬರ್ತಾನೆ ನಡಿಯೋ. ಸುಳ ಹಾಕಿ ಜೋಡ ಹೋಗಪ್ಪ. ಖಾಲಿ ಬಿಲಿ ಆಗಿದ್ದಾಗ ನಾಲ್ಕರ ಮಾತಾಡಿ ನಮ್ಮ ಒಬ್ರು ಕಡೆ ಆತಾಳ ಬರೋಪ್ಪ. ನೀಲ್ಲ ಅಲ್ಲಿ ಆಡಿದ್ರು ನಿಲ್ಲ, ಅಲ್ಲಿ ಒಂದು ಸ್ವಲ್ಪ ನಿಲ್ಲ, ಅಲ್ಲಿ ನಿಲ್ಲ. ನೀ ಹೇಳು ಮಮ್ಮಿ. ಅದೇ ಒಬ್ರು ಪರ್ಮಿಷನ್ ತಗೋಬೇಕು, ಅದಕ್ಕೆ ಕೇಳ್ಬೇಕು ಕೊಡ್ತೀನಿ. ಹಂಗಲ್ಲ ಯಾರ್ದಂತ ಕೇಳು. ಈಗ ಮದ್ವೆ ಆಗೈತಿ, ಅಲ್ಲಿ ಗಂಡನ ಪರ್ಮಿಷನ್ ತಗೊಂಡು ಕೊಡ್ಲಿನಾ? ಇಲ್ಲಿ ಹೇಳು, ನೀ ಬೇಕಂದ್ರೆ ಹೇಳ. ಅವ್ರ ಗಂಡ ಪೊಲೀಸ್ ಅದಾನ. ನೀವು ಯಾರು ನಾನು ಉದ್ದ ಮೂಗು ರಿಂಗ ಕೋಳೆ ನನ್ನ ಮಗ ನನ್ನ ಸೊಸಿ ಬಂದಾಳ. ಇಂಥ ವಯಸ್ಸಿನ ನಾ ಇಂಥ ಹೊಲಸ ಕೆಲಸ ಮಾಡ್ತೇನೆ ಅಂದಾರ ಮತ್ತ ನಡಿ ಮುಂದಕ್ಕೆ. ಏ ಬಾರಪ್ಪ ಅಪ್ಪ ಅಲ್ಲ ನೀ ಬೋಸಡಿಕೆ ಹುಡ್ಗಿ ಅಂತೆ ಹುಡುಗಿ ಮಾಡಕ್ಕೆ ಆಮೇಲ ಮನುಷ್ಯ ಏನದಿ? ಹಡ್ಸ್ಯಾಣ ಮಗನ ಸುಮ್ಮ ನಡಿಯ. ಅಲ್ಲ ನಿನ್ನ ಹಿರಿದವಳ ಮಲ್ಯ ನಗ್ತಾನ ಮತ್ತ ಏನಾರ ಒಂದಿಟ್ಟು ನಾಚಿಕೆ ಬರು ಐತಿ ನಿನಗ. ನಾಚಿಗೇಡಿ ಹಡಿಸಿ ಮಗನ. ಊರ್ ನಾಚಿಗೇಡಿ ಹಡಿಸಿ ಮಗನ. ನಿನ್ನ ಮದುವೆಯಾಗ ಕೊಡಬಾರ್ದು ಕೊಟ್ಟಿನಿ, ಏನು ಮಾಡಬಾರ್ದು ಮಾಡಿನಿ, ದುನಿಯಾ ಮಾಡಿ ಇಲ್ಲೊಳ್ಳಿ ಹುಯ್ಯತ್ ಕುಣದು ನಿನ್ನ ಮದ್ವಿ ಚಂದ ಮಾಡಿನಿ. ಮತ್ ನಾವೇನ ಕೆಟ್ಟ ಮಾಡಿದ್ವಪ್ಪ ನಿನ್ನ ಮದ್ಯಾಗ ಬಂದ? 7-8 ಸಲ ಊಟ ಮಾಡೀನ್ರಿ ನಾ. 7 ಸಲ ಊಟ ಮಾಡಿದೆ, ಸ್ಟೇಜ್ ಮೇಲೆ ಹಾಡ ಹಾಡಿದಿ, ಎಲ್ಲ ಮಾಡಿದ್ ಬಿಡ. ಮತ್ತ ಆಯಾರ ಹಾಕಿದೀನಿ. ಆಯಾರ ಯಾಕೆ ಹಾಕ್ಬೇಕು? ನಿಮ್ ಊಟ ಉಳಿತೈತೆ ಅಂತೇಳಿ 7-8 ಸಲ ಪದ್ದಸರಿ ಊಟ ಮಾಡಿನಿ. ಊಟ ಎಲ್ಲ ಖಾಲಿ ಆತಲ್ಲ, ನೋಡಿದಿಲ್ಲ ಹೆಂಗ್ ಊಟ ಮಾಡಿನಿ. 2 ಸಲ ಅಡಿಗೆ ಮಾಡ್ಯಾರ ನಿನ್ನ ಸಂಬಂಧಾಗೆ. ನಿಮ್ಮಂತ ಸನಿ ಹಡ್ಸಿ ಮಕ್ಕಳ ಸಂಬಂಧ ಹೊಳ್ಳಿ ಒಂದು ಕ್ವಿಂಟಲ್ ಇದನ್ನ ಹಾಕಿದ್ವು, ಅಕ್ಕಿ ಹಾಕಿದ್ವು. ಬಟ್ ಹೊಳ್ಳಿ ರೊಕ್ಕ ಕೊಡ್ದು ಮಾತ ಹೊಳೆ ಬೀಳಣ ಕೃಷಿಯರ್ ಮಾಡಿ ಹೊಳೆ ಅಕ್ಕಿ ತರಿಸಿದ್ವು. ಹೌದಾ? 8 ಸಲ ಉಂಡದ. ಇಲ್ಲಪ್ಪ, ಮತ್ತ ನಿಮ್ ಮನ್ಯಾರ ಬಂದ್ ಹೇಳ್ರು ಊಟ ಉಳ್ದೈತೆ ಅಂತೇಳಿ. ಇವ ಒಂದ್ 7-8 ಮಂದಿ ದೋಸ್ತರು ಕೂಡಿ ಒಂದ್ 8 ಸಲ ಅಲ್ಲ, ಇವ್ ನನ್ನ ಲೆಕ್ಕದಾಗ ಒಂದ್ 10 ಸಲ ನೋಡಿದಾರ ಇವ್ರು ಹಡ್ಸಿ ಮಕ್ಕಳು. ಮನುಷ್ಯನ ಮಕ್ಕಳಲ್ಲೂ ಯಾವಾಗ ನೋಡ್ತೀನಿ ನೋಡಿ, ಕೈಯಾಗ ತಾಟ ಇರ್ತೈತೆ ಇವ್ರು ಅವನ ಅಡ್ಡಿ ಬಂದಕ. ಕೈಯಾಗ ತಾಟ, ಬಾಯಾಗ ಚಮಚೆ. ಮತ್ತ ಅದನ್ರಿ ನಾ ಬ್ಯಾರೆ ತಿಳ್ಕೊಳತ್ತೇನ್ರಿ, ಬ್ಯಾರೆ ಬರ್ತೈತಿ ಅಂತೇಳಿ. ಬ್ಯಾರೆ ಏನ್ ಮಾಡ್ತೈತು? ಅದೇನಿಲ್ಲ, ಏನ್ ನಗಬೇಕು ಒಳಬೇಕು. ನೀ ಮನುಷ್ಯನ ಮಗ ಆಗಿದ್ದೆ ಅಂದ್ರೆ ನಾನು ನಿನ್ನ ಮದುವೆಯಾಗ ನಿನಗೆ ಮಾಡಿದ್ದು ನೋಡ್ಬೇಕಂದ್ರೆ ಏನ 5,000ದಾಗ ಒಂದರ ನೀ ಹಾಕಬೇಕಾಗಿತ್ತು. ನಾ ಮನುಷ್ಯನ ಮಗ ಅಲ್ಲ, ಹೋಗ್ಬೇಡ್ರಿ ನೀವು ಇಲ್ಲಿಂದ್ರ. ನಾ 1 ರೂಪಾಯಿನೂ ಕೊಡಂಗಿಲ್ಲ. ಇನ್ನ ಮಟ್ಟ ಯಾವ ಮದ್ಯಾಗ 1 ರೂಪಾಯಿ ಹಾಕಿಲ್ಲ. ಇದ್ದಿದ್ದು 1000 ಡಬ್ಬಿ ಸುದ್ನಕ್ಕೆ ಹಬ್ಸ್ಕೊಂಡ್ ಬಂದ ನಾವು ಒಂದೊಂದ್ ಕಡೆ. 1000 ಡಬ್ಬಿ? ಮತ್ತ ಖರ್ಚಿಗೆ ಬೇಕಲ್ಲ ರೊಕ್ಕ. ನಿಮ್ಮ 1000 ಡಬ್ಬಿ ಹುಡ್ಕಾಕ್ ಹೋದ್ ನೀ ಅವು ಮಾರ್ತೇನಕ್ಕೆ ಆಗಿತ್ತು ಹೇಳು. ಮತ್ತೆ ಸಿಕ್ಕರ ಮತ್ತೆ ಹಾಕಿ ತುಳ್ದ ಬಿಡ್ತದ, ಅಲ್ಲಿ ಗಬ್ ಬಂದ್ಬಿಟ್ಟಿನದ. ಮತ್ತೆ ನಿನ್ನ ಮದುವೆ ನಾವು ಹಾಕಿದ್ದುಲಾಕು ನಿಮ್ಮ ಹಾಕಿರ್ಪ, ನಿಮ್ಮ ಚಲೋಗ ಹಾಕಿರಿ ನೀವು, ನಿಮ್ಮ ಹೆಸರು ಬರಲಿ ಅಂತೇಳಿ. ಏನು ಹೇಳ್ತಿ? ಕಿನ್ಯಾ ಕಡಿಮೆ ಅಂದ್ರು 5,000 ಹಾಕಾನಪ್ಪ. ಮಲ್ಯ ಕಡಿಮೆ ಅಂದ್ರೂ 5-6 ಸಾವಿರ ಹಾಕಾನ. ಸೂರ್ಯ ಕಡಿಮೆ ಅಂದ್ರು 10,000 ಹಾಕಾನ. ಮತ್ತು ಸೂರ್ಯನ ದೋಸ್ತ ಕಡಿಮೆ ಅಂದ್ರು 2,000 ಹಾಕಾನ. ಅಕ್ಕಿ ಮೇಗಿ ಕಡಿಮೆ ಅಂದ್ರು ಅಕ್ಕಿ 5,000 ಹಾಕಾಡ್ತದೆ. ಎಲ್ಲಿ ಅದಾವ? ಮನ್ಯಾನವ್ರ ಹಿಂಗೆ ಮಾಡ್ರಿ, ಹೊರಗಿನವ್ರು ಏನು ಮಾಡವ್ರ? ಅಂದ್ರ ಇವ್ ಚಲೋ ಮನುಷ್ಯ ನಾ ತಿಳಿದೀನಿ. ಇವ್ ಇಂತ ಅಂದ್ರ ನೀವು ಆಯರ್ ಮೇಲೆ ಮದುವೆ ಮಾಡತ್ತೀರಿ ಬಿಡ್ರಂಗಾರ. ನಿನ್ನಂತ ನೀ ಚಡ್ಸಿ ಮಗ ಒಂದು ಸ್ವಲ್ಪ ಐತಿ. ನಾವು ಬರ್ಗೆಟ್ಟದು ನಾವ
ನೀವು ಬರಿಗೆಟ್ರಿ ಅಂದ್ಮೇಲೆ ನಿಮ್ಕಿಂತ ಡಬಲ್ ಬರಿಗೆಟ್ಟು ನಾವ ಡಬಲ್ ಅಲ್ಲೋ ನಾವು ನಿಮ್ಗೆ ಹಾಕಿದ್ವ ನಾನು ನಿಮ್ಮ ಕಡೆ ನಾವು ಕೇಳತ್ತು ಸ್ವಲ್ಪನೇ ಹಾಕ್ಬೇಕಲ್ಲ ಖರ್ಚಿಗೆ ರೊಕ್ಕ ಬೇಡ. ಇದಂತದೇನ್ರಿ ನೀವು ಆಯರ್ ಹಾಕಿರಿ ಅಂತ ಹೇಳಿ ಬಂದ್ ನಮ್ ಕಡೆ ಕೇಳ್ತೀರ ಅಪ್ಪ ಮದುವೆ ಆದ್ಮೇಲೆ ಹಾಕಿರ ತಗೋಬೇಕು ನೀವು ಅದು ಹುಡುಗಿದ ನಿಬ್ಬನ ಗಾಡಿ ಖರ್ಚೆಲ್ಲ ಕೊಡ್ಬೇಕಾಗಿರ್ತೈತಿ, ಕೃಷಿಯಾರ್ದ ಒಂದು ಬಾಡಿಗೆ ಕೊಡ್ಬೇಕಾಗಿರ್ತೈತಿ, ಅಡಿಗೆ ಒಂದು ಬಟ್ಟನ್ ರೊಕ್ಕ ಕೊಡ್ಬೇಕಾಗಿರ್ತೈತಿ, ಮತ್ತೆ ಎಮರ್ಜೆನ್ಸಿ ಟೈಮ್ದಾಗ ಅಲ್ಲಿ ಆಯರ್ ರೊಕ್ಕನ ಕೊಡ್ತೀವಿ ಅದು ನಾವು. ಸಾಲ ಮಾಡ್ಕೊರ್ಲಿ ಆಯರ್ದ ಯಾಕೆ ತೆಗಿತೀರಿ ನೀವು ಸಾಲ ಆತ ಸಾಲ 12 ಆಗಿ ಬಿಸಿರು ಮೊಮ್ಮಗನ ಸಾಲ ಆಗಿ ಚಡ್ಡಿ ಹರಿದ 12 ಆಗಿ ತಾನಕ್ ಕಳೆದ ತೆಳಗ್ ಬೀಳತ್ತಾವ. 20 ಎಕರೆ ಈಗ ಹೆಂಗಾದ್ರು ಸಾಲ ಆಗೈತೆ ನನಗೊಂದು 20,000 ರೂಪಾಯಿ ಎಲ್ಲ ಸಿಗ್ತೈತೆ ನೋಡ್ರಲ್ಲ ಸಾಲ ಹಾ ಅಂದ್ರೆ ಈಗ ಮ್ಯಾಲ ಒಂದಿಟ್ಟು ಕಾಣತೈತಿ. ಹುಡುಸು ಮಗನ ಏನು ಹಚ್ಚಿಗೇಡಿ ಅಂತ ನಾಚಿಕೆ ಬಿಟ್ಟಿದ್ದೀವಿ. ನೀನು ತೇಕ ಬಂದು ಮಾತಾಡ್ಸಿದ್ದು ನಮ್ಮ ಕಾಲು ಮಡಿ ತಗೊಂಡು ನಾವು ಲಾಟ್ ಬಡ್ಕೋಬೇಕ. ಅಂತದೇನು ಮಾತಾಡ್ರಿ ನನಗೊಂದು 20,000 ಕೊಡತ್ತನ್ರಿ ನಿಮ್ಗೆ ಸಾಲ ಆಗೈತೆ ಇನ್ನೊಂದು 20,000 ಹೊತ್ಕೊಂಡ್ ಬಿಡ್ರಿ ನಾವು ಹೊತ್ಕೋದ ಹಾ ತೊಗೊಂಡ್ಬಿಡ್ರಿ ಅಂದ್ರೆ ಹೆಂಗಾದ್ರೂ ಕೆಸರಿನಾಗ ಬಿದ್ದು ಉಳ್ಳಾಡಿರಿ ಇನ್ನಟ್ ಗಟ್ಟರದಾಗ ಹೋಗಿ ಬಿಡ್ರತ್ತಾನ. ಏನ ಜೋಡ ಅರಿ ಬಿಡ್ತಾವಲ್ಲ ಇವನು ಒಟ್ಟು ಕಳದ ಹಂಗ ಅಡ್ಡಾಡ್ರತಾನ ಬಡಸ್ಕೋತ. ನೋಡ್ರಿ ಭಾಳ ಕಷ್ಟದಾಗದ ನಾನು ದುಬೈ ಕೊಂಟನ ನಾಳೆ ಟ್ರ್ಯಾಕ್ಟರ್ ತಗೊಂಡ ಹಾಳಾಗಿ ಹೋಗೇ ರೊಕ್ಕ ಕೇಳಿ ಮತ್ತೆ ಪಿಸರ್ ಮೊಮ್ಮಗನ ಊರ್ ಪಿಸರ್ ಮೊಮ್ಮಗನ ಪಿಸರ್ ಮೊಮ್ಮಗನ ಊರ್ ಪಿಸರ್ ಮೊಮ್ಮಗನ ನೀನ ದುಬೈಗೆ ಟ್ರ್ಯಾಕ್ಟರ್ ಒಯ್ಯಿ ಬಂಡಿ ಒಯ್ಯಿ ಎತ್ಕೊಳ್ಳಾರ ಒಯ್ಯಿ ಕಡಿ ನೇರ ಹೋಗ. ಅಲ್ಲೋಪ್ಪ ಅಲ್ಲಿ ಬುರ್ಜ್ ಖಲೀಫಾಕ ಟ್ರ್ಯಾಕ್ಟರ್ ಬೇಕಾಗಿದೆ ಅಂತ ಬಾಡಿಗೆ ಅದಕ್ಕೆ ತೊಯ್ಯಾತನ ದುಬೈಕ್ ನಾಳೆ. ದುಬೈದಾಗ ಒಂದು ಟ್ರ್ಯಾಕ್ಟರ್ ಇಲ್ಲ. ಅಲ್ಲಿ ಯಾವ ಟ್ರ್ಯಾಕ್ಟರ್ ಇಲ್ಲೋಪ ನಂದ ಟ್ರ್ಯಾಕ್ಟರ್ ಕೇಳ್ಯಾರ ಅದಕ್ಕೆ 20,000 ರೂಪಾಯಿ ಕೊಡು ನಿನಗೆ ಮತ್ತೆ ಹೊಳ್ಳಿ ಬಂದ್ಮೇಲೆ 40,000 ರೂಪಾಯಿ ಕೊಡ್ದ ಅಂತ ಹೇಳದ್ ನಾನು ನಿನಗೆ. 20,000 ಅಲ್ಲ ಮಗನ 20 ರೂಪಾಯಿ ಅಲ್ಲ 20 ಪೈಸಾ ಕೊಡಂಗಿಲ್ಲ ನಾ. ಯಪ್ಪ ನೀವೊಂದು ಕೆಲಸ ಬೇಡಪ್ಪ ನಿಂದಾನು ಹಡಿಸ್ಯಾನ ಮಗನೇ ಯಾದಿ ಮೇ ಶಾದಿ 50,000 ಮುಗಿಸಿ 4 ಲಕ್ಷ ರೂಪಾಯಿ ಉಳಿಸ್ಕೊಂಡು ಆರಾಮ್ ಜೀವನ ಮಾಡ್ತಿದ್ದು ಆ ಜೀವನ ನೀ ಮಾಡ್ಕೊಡ್ಲಿಲ್ಲ ನನ್ನ. ಇನ್ನು ಮುಗಿದೈತಿ 2 ಸಲ ಏನು ಮುಗಿತೈತೆ ಒಳ್ಳೆ ಅದನ್ನ ಹೇಳೋಣ ಬಾ. ಹರಿಯತ್ತಿನ ಒಂದು ಸಿನ್ನರ್ ಬಿಡಿ ಸುಗಾತ ಗೊತ್ತಾಗಂಗಿಲ್ಲ ನಿನಗೆ ಮತ್ತೆ ಅವ್ ಮಾತಾಡ್ಬೇಕು ಅವ್ರು ಮಾತಾಡೋರ ಮತ್ತೆ ನಮ್ಗೆ ತಿಂದಾರ ಹೌದು ಗೂಳಿ ಬಿದ್ದಾಗ ಆಳಿ ಒಂದು ಕಲ್ಲು ಗೊತ್ತಾಗಂಗಿಲ್ಲ ಮತ್ತೆ ಗೂಳಿ ಬಿದ್ದಾಗ ಆಳಿ ಒಂದು ಕಲ್ಲು ಅವ್ರು ಮಾತಾಡೋರ ನಮಗೆ ತಿಳಿಬೇಕ. ಬಾ ನೀ ಬಾ ಹೇಳ್ತೀನಿ ಬಾ. ನೋಡಕಾಗ 20,000 ಮತ್ತೆ 20,000 ಏನ ಬಿಡಲಿ ಬಾ ಬಾ ಮತ್ತೆ ಸುಳ್ಳ ಇನ್ನು ಅಲೋ ಮನುಷ್ಯ ಅದು ಏನು ಚಿಂಪಾಂಜಿ ಇದೆಯೋ ಏನ ಮನುಷ್ಯ ಆಯ್ತು ಹಲ್ಲಿ ಮರಿ ಇದೆಯೋ ನಿನ್ನ ನಾವು ಹಿಡ್ದವನ್ ಹಡ್ಡಿ ತಂತ ಚಿಂಪಾಂಜಿ ಇದೆಯೋ ಮಾರಿ ಎಲ್ಲಾರು ಅವ್ರು ಹಡಿಸಿ ಮಕ್ಕಳ ಕರಿವಂಗೆ ಕರಿತಾರ ಮತ್ತು ಮದುವೆಗೆ ಮತ್ತು ಆಯ್ರು ಇಟ್ಟು ಹಾಕಿರಿ ಅಂತೇಳಿ ನಮಗೆ ನಾಟಕ ಮಾಡ್ತಾರೆ ಇಲ್ಲಿ ಬಂದು ಹಾಂ ಎಷ್ಟು ಮಂದಿ ನೋಡಿದೆ ಅಂತಾರೆ ಏನೋ ಇಂಥ 10 ಮದುವೆ ಹೋಗೋ 1 ರೂಪಾಯಿ ಯಾರು ಹಾಕಂಗಿಲ್ಲ ನಾ. ತಮ್ಮ ಯಾಕಪ್ಪ ಮದುವೆಗೆ ಹಾಕಿದ್ರು ಅಕ್ಕ ಮನಿ ಅದಕ್ಕಾಗಿ ಹಿರಿಯಾರತ್ತಾರ ಮನೆ ಕೊಟ್ಟಿ ನೋಡು ಮದ್ವಿ ಮಾಡಿ ನೋಡತ್ತಾರ. ಹೌದು ಶಾಸ್ತ್ರ ಭಾಳ ಕೆಟ್ಟೈತಿ ಅದು ನಾವು ಎಷ್ಟು ಹಿಡಿದಿರ್ತಲ್ಲ ಅದ್ರ ಡಬಲ್ ಬರ್ತೈತಿ ಅದ ಅದಕ್ಕಾಗಿ ಏನು ಮಾಡೋದು ಗೊತ್ತೈತೆ ಮದ್ವಿ ಅಗದಿ ಸಿಂಪಲ್ದಾಗ ಮಾಡೋದು. ಹಂಗಲ್ಲೋ 5 ಲಕ್ಷ ಕೊಟ್ಟು ಮಾಡ್ರು ನಿನ್ನ ಅದೇ ಹಿಂತೆ ಬರಕ್ಕೆ. ಹೌದು 5,000ದಾಗ ಮಾಡ್ರು ಅದೇ ಹಿಂತೆ ಬರಕಿಲ್ಲ. ಹೌದಲ್ಲ ಅವ್ರೇನು ತಿನ್ನೋರು ತಿಂದು ಹೋಗಿಬಿಡ್ತಾರ. ಚಂದ ಕಾಣ್ತೈತೆ ಅಷ್ಟ. ಮುಂದೆ ನಿನ್ನ ಮಕ್ಕಳಿಗಾದ್ರೂ ಹೇಳ್ತಾನ ಮಗನ ಒಟ್ಟ ಮದುವೆಗೆ ಒಂದು ಖರ್ಚು ಮಾಡಕ್ಕೆ ಹೋಗ್ಬೇಡಿ. ಇನ್ನ ಭೂಮಿ ತಾಯಿನ ತುವ ಜಾಗ ತುವ ಇವು ಸಾಯು ಮಟ್ಟ ನಮ್ಮನ್ನ ಕೈ ಬಿಡಂಗಿಲ್ಲ ಇವು. ಹೌದಲ್ಲ ನಿನಗೊಂದು ಮಾತು ಹೇಳ್ತಾನೆ ಇಂಥ ಮಲ್ಯಾನ ಅಂತ ಹಡಿಸಿ ಮಕ್ಳು ಇನ್ನೊಂದು 4 ಮಂದಿ ಬಂದ್ರೆ ಬರ್ಬಾದಾಗಿ ಹೋಗ್ಕು. ಯಪ್ಪ ಅದು ಮ್ಯಾಗಡಿ ಸೈಡ್ ಅದ ಇದು ಕಬ್ಬು ಹಚ್ಚೋದಿತ್ತಲ್ಲ ಅದನ್ನ ಕಬ್ಬು ಹಚ್ಕೊನು ಸಣ್ಣಂಗೆ ಮಳಿ ಚಲೋ ಆಗೈತಿ ಅಲ್ಲಿ ಹೊಲ್ದಾಗ ರೊಕ್ಕ ಹಾಕಿದ್ರೆ ಚಲೋ ಜೋಡಿ ಕೇಳ್ಕೊತ ಏನು ಇಲ್ಲ ನಾ ಒಂದು ಹೇಳ್ತಾನೆ ಕೇಳಿ ಬರಬರ 1.5 ಎಕರೆ ಗೌಡ್ರದ್ದು ಮಾಡಿದ್ವಲ್ಲ ಅದನ್ನ ಅರಿಶಿನ ಹಚ್ಚುನು. ನಮ್ಮದು ಸ್ವಂತ 2 ಎಕರೆ ಇದ್ದದ್ದು ಅದನ್ನ ಕಬ್ಬು ಹಚ್ಚುನು. ಒಂದು ಅರ್ಧ ಎಕರೆ ಉಳ್ತೈತಿ ತಿನ್ನಾಗ ಗೊಂಜಾಳ ಮಾಡ್ಕೊಂಡು ಅದ್ರಾಗ ಅಲ್ಸಂದಿ ಕರಿ ಅವ್ರಿಗೆ ಒಕ್ಕೊಂದ ಬಾಳೆ ಮಾಡು ನಡಿ ಬಾ ಬಾ